ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಒಂದು ಉತ್ತಮ ಕಾಮಿಡಿ ಚಿತ್ರ, ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಥರ ಇದೆ. ಸರ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ರೆ ಎಲ್ಲ? ಸೂಪರ್. ನೀವು ಹೇಗಿದ್ದೀರಾ? ಟೈಟ್ಲೇ ಒಂಥರ ಯೂನಿಕ್ ಆಗಿದೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ. ಸೊ ಯಾಕೆ ಆ ಟೈಟ್ಲು? ಫಸ್ಟ್ ಆಫ್ ಆಲ್ ಟೈಟಲ್ ಯಾಕೆ ಅಂದ್ರೆ ಹಂಗೆ ಬದುಕಿರೋದು ಸಿನಿಮಾಲಿ ಎಲ್ರೂ ಕ್ಯಾರೆಕ್ಟರ್ಗಳಿರೋದೇ ಹಂಗೆ, ನಾವು ಕಾಂಪ್ರಮೈಸ್ ಆಗದೆ ಬದುಕ್ತೀವಿ ಅಂತ. ಅದಕ್ಕೋಸ್ಕರ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಟ್ ಅದರ ಅರ್ಥನೇ ಕೊನೆಯಲ್ಲಿ ಬೇರೆನೇ ಇದೆ. ಬಟ್ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕಥೆಗೆ ತುಂಬಾ ಸೂಕ್ತವಾಗಿದೆ. ಹೌದು ಸರ್, ಎಲ್ಲರೂ ಅವ್ರವ್ರ ನಿಮ್ಮ ಇಂಟ್ರೊಡಕ್ಷನ್ನ ಲೈಕ್ ಟೈಟ್ಲ್ ಹೆಂಗಿದೆ ಅದೇ ಥರ ಕಾಮಿಡಿಯಾಗಿ ಕೊಡ್ತೀರಾ? ಫಸ್ಟ್ ಮೇಡಮ್ ಇಂದ ಸ್ಟಾರ್ಟ್ ಮಾಡೋದು. ನನ್ನ ಹೆಸರು ನಕ್ಷತ್ರ. ನಾನು ಮಾಡಲು ಸೂಪರ್ ಮಾಡಲ್ ಅನ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ನಾನು ಒಂದು ಆಕ್ಟರ್ಸ್ ಕೂಡ ವಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಪ್ರಮೋಷನ್ ವರ್ಕ್ ನಡೀತಾ ಇದೆ. ತುಂಬ ಬಿಸಿ ಆಗಿದ್ದೀವಿ, ಅದೇ ವರ್ಕ್ ಮೇಲೆ. ಸರ್, ನೀವು? ನನ್ನ ಹೆಸರು ಶ್ರೀಕೃಷ್ಣ ಅಂತ ಹೇಳಿ. ನಾನು ಈ ಸಿನಿಮಾದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಎಷ್ಟು ಟೈಮು ಸಣ್ಣ ಪುಟ್ಟ ಸೈಡ್ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಬಟ್ ಈ ಸಿನಿಮಾದಿಂದಾಗಿ ಆ್ಯಕ್ಟರ್ ಫಾಲೋ ಅಂತ ಇದ್ದೀನಿ. ಅದೊಂದು ತುಂಬ ಖುಷಿ. ಸರ್, ನೀವು? ನನ್ನ ಹೆಸರು ಸಾಮ್ರಾಟ್ ಅಂದ್ಬಿಟ್ಟು ಡ್ರ್ಯಾಗನ್ ಡಾಗಿ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾಯಕ ನಟನಾಗಿ ನಟಿಸಿದ್ದೀನಿ ಮೊದಲನೇ ಫಿಲಮಲ್ಲಿ. ಅದಕ್ಕಿಂತ ಮುಂಚೆ ಜೇಮ್ಸಲ್ಲಿ ವಿಲನ್ ಆಗಿ ಮಾಡಿದ್ದೆ. ಸೊ ಹೀರೋ ಆಗಿ ಮಾಡ್ತಿರೋದು ಈ ಸಿನಿಮಾ. ಬಟ್ ಕತೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾದು. ಒಂದು ನೋಡೋಕೆ ಹೋಯ್ತು ಅಂದರೆ ನಮ್ಮ ಸೌತ್ ಇಂಡಿಯಲ್ಲಿ ಇರ್ಬೋದು, ಇಡೀ ಎಲ್ಲ ಫಿಲಮ್ ಇಂಡಸ್ಟ್ರಿ ನೋಡ್ತು ಅಂದ್ರೆ ಈ ಥರ ಕತೆ ಬಂದಿಲ್ಲ. ಸೊ ಒಂದು ಒಳ್ಳೆ ಕಥೆಯಲ್ಲಿ ನಾವೆಲ್ಲರೂ ಬರ್ತಾ ಇದ್ದೀವಿ ಮತ್ತು ಒಳ್ಳೆ ಕಲಾವಿದರ ಜೊತೆ ನಾವು ನಟಿಸಿದ್ದೀವಿ. ಸೊ ಎಲ್ಲ ಥರನೂ ಒಂದು ಮಜವಾಗಿರೋ ಅಂಥ ಸಿನಿಮಾ ನಮ್ಮ ಸಿನಿಮಾ. ಸರ್, ನೀವು? ನನ್ನ ಹೆಸರು ಗಣೇಶ. ಎ ಗಣೇಶನ ಬಿ ಗಣೇಶನ್? ಬಿ ಗಣೇಶ. ಈ ಸಿನಿಮಾದಲ್ಲಿ ರಾಜನ ಕ್ಯಾರೆಕ್ಟರ್ ಮಾಡಿದ್ದೀವಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ತುಂಬ 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 ಚೆನ್ನಾಗಿ ಬಂದಿದೆ. ಎಲ್ಲರೂ ಇದರಲ್ಲಿ 10 ಜನ ಆರ್ಟಿಸ್ಟ್ ಇದ್ದೀವಿ. ಕಲಾವಿದರಲ್ಲಿ 10 ಜನ ಆರ್ಟಿಸ್ಟ್ ಇದ್ದೀವಿ. ಇಡೀ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿರೋದು ಎಲ್ಲರೂ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಒಬ್ರಿಗಿಂತ ಒಬ್ರು ಆ ಥರ ಕ್ಯಾರೆಕ್ಟರ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಸೀನು ಸರ್ಗೆ, ಹರೀಶ್ ಸರ್ಗೆ, ಉಜ್ವಲ ಮೇಡಮ್ ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದ. ಓಕೆ ಸರ್, ಹರೀಶ್ ಸರ್ ಬಂದು ನರೇಶನ್ ಕೊಟ್ಟಾಗ ನಿಮಗೆ ಈ ಸಿನಿಮಾನ ಒಪ್ಕೊಳ್ಳೋಕ್ಕೆ ಒಂದೇ ಒಂದು ಎಲಿಮೆಂಟ್ ಇಷ್ಟ ಆಗಿದ್ದು ಅಂದರೆ ಏನು? ಎಲ್ಲ ಎಲಿಮೆಂಟೂ ಇಷ್ಟ ಆಯಿತು ಸರ್. ನಾವೆಲ್ಲ ಕೂತ್ಕೊಂಡಿದ್ವಿ. ನಾನು ಫಸ್ಟು ಒಂದು ಲೈನಲ್ಲಿ ನನಗೆ ಫಸ್ಟ್ ಹೇಳಿದರು ಸಿನಿಮಾ ಅಂದರೆ ಮೀಟಿಂಗಲ್ಲಿ ಫಸ್ಟು ಬರೋಕ್ಕಿಂತ ಮುಂಚೆ ಈ ಥರ ಬರುತ್ತೆ ಸಿನಿಮಾ ಹಿಂಗಿದೆ ಅಂದ್ಬಿಟ್ಟು. ಬಟ್ ಫುಲ್ ಕತೆ ನರೇಶನ್ ಕೂತ್ಕೊಂಡಾಗ ನಮಗೆ ಎಲ್ಲ ಎಲಿಮೆಂಟೂ ಅಷ್ಟೇ ಖುಷಿ ಆಯಿತು. ಅಷ್ಟೇ ಹುಡುಗರದು ಜೊತೆ ಇರೋ ಫನ್ ಇರ್ಬೋದು, ಹಾರರ್ ಎಲಿಮೆಂಟ್ ಇರ್ಬೋದು. ಹಾರರ್ ಇಸ್ ನಾಟ್ ಆ್ಯಕ್ಚುಲಿ ಬಿಗ್ ಥಿಂಗ್. ಮೇಯ್ನಾಗಿ ನಾವು ಎಲ್ಲ ಎಂಜಾಯ್ ಮಾಡಿದ್ದೀವಲ್ಲ ಇಡೀ ಸಿನಿಮಾಲಿ. ಸೊ ಆ ಜರ್ನಿ ಇದೆಯಲ್ಲ, ದಟ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ. ಆ ಕಾಮಿಕ್ ಆಗಿರ್ಬೋದು, ಆ ಕಾಮಿಕಲಿ ಲಿಟ್ರಲಿ ಎಂಟರ್ಟೈನಿಂಗ್ ಜರ್ನಿ. ಸೊ ನಾವು ಬರೀ ಸೆಟ್ಟಲ್ಲಿ ಮಾತ್ರ ನಾವು ಮಜಾ ಮಾಡಿಲ್ಲ, ನಾವು ಹಿಂದೆಡೆನೂ ನಾವು ಆಫ್ ದ ಕ್ಯಾಮ್ರಾ ಆಲ್ಸೋ ನಾವು ಎಂಜಾಯ್ ಮಾಡಿದ್ದೀವಿ ತುಂಬಾ. ನಾವು ಕತೆ ಕೇಳಿದಾಗ ನಾನು ನಿಂತ್ಕೊಂಡು ಚಪ್ಪಾಳೆ ಹೊಡೆದೆ ಫಸ್ಟು. ಯಾಕಂದರೆ ನಾನು ಆ್ಯಸ್ ಅ ಆ್ಯಕ್ಟರು ತುಂಬ ಸಿನಿಮಾಗಳು ನೋಡಿರ್ತೀನಿ, ತುಂಬ ಆ್ಯಸ್ ಅ ರೈಟರು ಕತೆ ನಾನು ವರ್ಕ್ ಮಾಡ್ತಿರ್ತೀನಿ. ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಕತೆ ಮಾಡಿದ್ದಾರೆ ಅಂತಂದರೆ ಎಂಡ್ ಟು ಎಂಡು ಎಲ್ಲೂ ಒಂದು ಸೆಕೆಂಡು ಯಾರಿಗೂ ಬೋರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಿನಿಮಾ ನೋಡೋರಿಗೆ ಬೋರ್ ಅನ್ನೋ ಪದಕ್ಕಿದೆ ಇಲ್ಲ. ಮಜಾ 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 ಮಜಾ, ಕಾಮಿಡಿ ಕಾಮಿಡಿ ಕಾಮಿಡಿ, ಹಾರರ್ ಹಾರರ್, ಸಸ್ಪೆನ್ಸ್ ಹೊಡಿತಾ ಇರುತ್ತೆ. ಒಂದೇ ಸಮಯ ಎತ್ಕೊಂಡು ಹೋಗ್ತಾ ಇರುತ್ತೆ ಕತೆ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ನಮ್ಮ ಸಿನಿಮಾ ಅಫ್ಕೋರ್ಸ್ ನಾವೆಲ್ಲ ಹೊಗಳ್ಕೋತೀವಿ. ಬಟ್ ಆಸ್ ಅನ್ ಆಡಿಯನ್ಸ್ ನಾನು ಈ ಸಿನಿಮಾ ನೋಡಿದ್ರು ನಾನು ಇದನ್ನೇ ಹೇಳ್ತಾ ಇದ್ದೆ. ಓಕೆ ಮ್ಯಾಮ್, ಇಡೀ ಪೋಸ್ಟಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿದೆಲ್ಲ. ಅದರಲ್ಲೇ ಅಷ್ಟು ಜನ 9 ಜನ ಹುಡುಗರು, ಅದರಲ್ಲಿ ನೀವು ಒಬ್ಬರೇ ಹುಡುಗಿರಿರೋದು. ಓಕೆನಾ? ಎಲ್ಲರಿಗೂ ಪೇರ್ ಅನ್ನಂಗಿಲ್ಲ. ಸೊ ನೀವು ಇದರಲ್ಲೇ ಯಾರಿಗೆ ಪೇರು ಅಥವಾ ನಿಮ್ಮ ರೋಲ್ ಯಾವ ಥರ? ಇಷ್ಟು ಜನದಲ್ಲೇ ನೀವು ಹೀರೋಯಿನ್ ಯಾರಿಗೆ? ಯಾರಿಗೆ ಆಫ್ಕೋರ್ಸ್ ಹೀರೋಯಿನ್ ಕಾಣಿಸ್ತಿದ್ರಲ್ಲ, ಪರ್ಸನಾಲಿಟಿ ಹೀರೋಯಿನ್ ಆಗ್ಬೇಕಂತ ಇಷ್ಟ. ಓಕೆ, ಅವ್ರದ್ದು ನಿಮ್ಮದು ಕಾಂಬಿನೇಷನಲ್ಲಿ ಯಾವ ಥರ ಇದೆ? ಅದು ಜಾಸ್ತಿ ನಾವು ಬಿಟ್ಕೊಡೋದಕ್ಕಾಗಲ್ಲ. ನೀವು ಸಿನಿಮಾ ಬಂದು ನೋಡಬೇಕು. ಸೊ ಸಿನಿಮಾ ಜುಲೈ 10th ಬರ್ತಿದೆ. ಅದು ನೀವು ನೋಡ್ತಾ ಇರಲೇ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಬಿಟ್ಕೊಡ್ಬೋದಂದ್ರೆ ನಾನೊಂದು ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಇವ್ರಿಗೊಬ್ರಿಗೆ ಅಂತಲ್ಲ, ಎಲ್ಲರಿಗೂ ಡ್ರೀಮ್ ಗರ್ಲ್. ಓಕೆ. ಸೊ ಹುಡುಗರು ಏನೋ ಸೆಟಲ್ ಕೊಟ್ಲೆ ಅನ್ನಿಸ್ತಾ? ತುಂಬಾನೇ. ಯಾರು ಜಾಸ್ತಿ ಕೊಟ್ಲೆ ಕೊಟ್ಟಿದ್ದು? ಸಿದ್ದು ಅವರು. ಸಿದ್ದು ಅವರು ತುಂಬಾನೇ ಕೊಟ್ಲೆ ಕೊಟ್ಟರು. ಇವಾಗಲೂ ಸ್ವಲ್ಪ ಮುಂಚೆನೂ ಅಷ್ಟೇ ಕೊಟ್ಲೆ ಕೊಟ್ಟರು. ಇವಾಗ ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾವ ಕಡೆ ಕೊಡ್ತಾ ಇದ್ದಾರೆ ಇದು ಇಂಟರ್ವ್ಯೂ ಅನಿಸುತ್ತೆ. ತುಂಬ ಕೊಟ್ಲೆ ಕೊಡ್ತಾರೆ, ತಡ್ಕೊಳಕ್ಕಾಗಲ್ಲ.
ಯಾವಾಗಲೂ ಕ್ಯಾರೆಕ್ಟರ್ ಒಳಗಡೆನೆ ಇರ್ತಾರೆ, ಕ್ಯಾರೆಕ್ಟರಿಂದ ಆಚೆನೇ ಬರಲ್ಲ, ಎಲ್ಲದರಲ್ಲಿ ಇದು ಕಮೆಂಟ್ ಆಗ್ತಿರ್ತಾರೆ. ಅದೇನಂತಾರೆ ಸೊ ಆ ಥರ ಹೇಳ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಸರ್ ನಿಮಗೆ ಇಷ್ಟ ಆದಂಥ ಎಲಿಮೆಂಟ್ ಸಿನಿಮಾ ಒಪ್ಕೊಳ್ಳೋಕ್ಕೆ? ಸರ್ ನನಗೆ ಈ ಸಿನಿಮಾ ಒಪ್ಕೊಳ್ಳೋಕೆ ತುಂಬ ರೀಸನ್ಸ್ ಇದ್ದಾವೆ. ಬಟ್ ನನಗೆ ಒಂದು ಕೇರ್ಫುಲ್ ಬಂದಿದ್ದು ಸಿನಿಮಾ ಬಟ್ ಅಂದರೆ ಪ್ರೊಡಕ್ಷನ್ ಕಾಲ್ ಮಾಡಿದ್ರು ಬರೋಕ್ಕೆ ಎಲ್ಲ ಸೆನ್ಸಿಟಿವ್ ಸ್ಟೋರಿ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಕಳಿಸ್ಬಿಟ್ಟು ಅವಾಗ ಅನ್ಕೊಂಡೆ ಈ ಸಿನಿಮಾದಲ್ಲಿ ಮಾಡಲೇಬೇಕು. ಸ್ಟೋರಿ ಅಲ್ಟಿಮೇಟ್ ಆಗಿದೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಅಲ್ಲ, ಅಂದರೆ ಸ್ಟೋರಿ ಆಗಿದೆ. ಸ್ಟೋರಿ ಪ್ರೊಡಕ್ಷನ್ ತುಂಬ ಚೆನ್ನಾಗಿದೆ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಸ್ಪೆಷಲಿ ನಾನು ಇದರಲ್ಲಿ ನಮ್ಮ ಟೀಮಲ್ಲೇ ಎಲ್ಲರಿಗಿಂತ ಚಿಕ್ಕ ಹುಡುಗ, ಆದ್ರೆ ನಾನು ಎಲ್ಲರೂ ತಮ್ಮ ಥರ ನೋಡ್ಕೊಂಡಿದ್ದಾರೆ. ಇವ್ರಿಗೂ ಸಿಕ್ಕಾಪಟ್ಟೆ ಪಾಟ್ ಹಾಕಿದ್ವಿ, ನಮ್ಮ ಮನಸ್ಸಲ್ಲಿ ಯಾವ್ದು ಪಾಟ್ ಹಾಕಿದ್ವಿ. ಇವಾಗ ಇವ್ರು ಇಷ್ಟೊಂದು ತನಕ ಪಾಟ್ ಹಾಕ್ತಾ ಇದ್ದಾರೆ. ನಾವು ತುಂಬ ಅಂದರೆ ತುಂಬ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಹರೀಶ್ ಸರ್ಗೆ ಸರ್ ನಿಮ್ಮ ಲೈಫಲ್ಲೇ ಹಂಗೆ ಕ್ವಾಟ್ಲೆ ಮೂಮೆಂಟ್ ಈ ಸಿನಿಮಾದಲ್ಲಿ ಶುರುವಾದ ಕ್ವಾಟ್ಲೆಗೆ ನೀವೇ ಬೇರೆಯವ್ರಿಗೆ ಕೊಡ್ತೀರಾ? ಕ್ವಾಟ್ಲೆ ಕೇಳ್ತಾ ಇದ್ದೀರಾ? ಪಾಪ ಮಾತಾಡ್ತಾ ಹೀರೋಯಿನ್ ನಮ್ಮ ಜೊತೆ ಇಲ್ಲ, ಅದಕ್ಕೆ ಸೊ ಏನಾದರೆ ಪಾಟ್ನಾಗಿದೆ ಇಡೀ ಅಲ್ಲಿರೋದು ಎಷ್ಟು ಜನ ಇರೋ ಅಷ್ಟು ಜನನೂ ಆಗ್ತದೆ, ಎಲ್ಲರೂ ಪಾಟ್ನ ಇದೆ. ಸ್ವಲ್ಪ ಜನ ಸೈಲೆಂಟು, ಯಾರು ಮಾತಾಡೋದು ಅಷ್ಟೇ. ಮಿಕ್ಕರೆಲ್ಲ ಅಷ್ಟೇ, ನಾವು ಪ್ರತಿ ಒಂದು ನಿಮಿಷನೇ ಎಂಜಾಯ್ ಮಾಡ್ತೀವಿ. ಯಾರು ಅಷ್ಟೇ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಇಲ್ಲ, ಅದೆಲ್ಲ ಇರಲಿಲ್ಲ. ಸೀನ್ ಕೊಟ್ಟರೆ ನಾವೇ ಡೆವಲಪ್ ಮಾಡ್ತಾ ಇದ್ವಿ, ನಾವೇ ಕೂತ್ಕೊಂಡು ಡೆವಲಪ್ ಮಾಡಿ ನೀನು ಇತ್ತವ ನೀನು ಇದು ಮಾಡು ನಾನು ಇದು ಮಾಡು. ಬಟ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್. ಮಾಡಿ ಏನು ಬೇಕಾದ್ರೆ ಮಾಡಿ, ಚೆನ್ನಾಗಿ ಮಾಡಿ. ಸರ್ ಈ ಥರ ಹಾರರ್ ಮೂವಿ ಮಾಡ್ಬೇಕು, ಶೂಟಿಂಗ್ ಮಾಡ್ಬೇಕಾದ್ರೆ ಒಂದಿಷ್ಟು ಕಡೆ ಆ್ಯಕ್ಚುಲಿ ನೈಟ್ ಶೂಟ್ ಮಾಡ್ತಾ ಇರ್ತೀವಿ, ತುಂಬ ಲೇಟ್ ನೈಟ್ ಶೂಟಿಂಗ್ ಆಗಿರುತ್ತೆ. ನಿಜವಾಗ್ಲೂ ಯಾವ್ದಾರ ಸೀನ್ಗೆ ಯಾರು ಎದ್ರಿದ್ದಿದೆಯಾ? ಆ ಥರ ಏನು ಎದ್ರಿದ್ದು ಕಾಮಿಡಿಯಿಂದ ಹೋಗಿ ಫನ್ನಿ ಥರ ಮಾಡಕ್ಕೆ ಹೋಗೋದು ರಿಯಲ್ ಆಗಿ ಸ್ಕೇರಿ ಆಗಿ. ಏನಂದರೆ ಸ್ಮಶಾನದಲ್ಲಿ ಒಂದು ದಿವಸ ಶೂಟ್ ಇತ್ತು, ರಾತ್ರಿ ಮಿಡ್ ನೈಟ್ ಶೂಟು. ಸೊ ಅವಾಗ ಚಿತೆಗೆ ಬೆಂಕಿ ಹಾಕಿ ಮಾಮೂಲಿ ಸ್ಮಶಾನದ ಮಧ್ಯದಲ್ಲೇ ಚಿತೆಗೆ ಬೆಂಕಿ ಹಾಕಿ ಅದೊಂಥರ ಹೆಣ ಸುಡೋ ಥರನೇ ಮಾಡಿದ್ರು. ಸೊ ಅಲ್ಲಿ ದವ್ವ ಹಿಂಗೆ ಎದೇಳುತ್ತೆ ಚಿತೆಯಿಂದ. ಸೊ ಅದು ನೋಡ್ಬಿಟ್ಟು ಏನಪ್ಪ ಇದು ಒಂಥರ ರಿಯಲ್ ಆಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಸಿದ್ಬಿಟ್ರೆ ಅದಾದ್ಮೇಲೆ ಓಡ್ಬೇಕಾದ್ರೆ ಒಂದು ಸ್ವಲ್ಪ ಅಫ್ಕೋರ್ಸ್ ಸ್ಮಶಾನದ ಹತ್ರ ಅಲ್ವಾ, ಒಬ್ಬೊಬ್ರಿಗೆ ನಮ್ಮ ಹರೀಶ್ ಸರ್ ನೆನ್ನೆ ಅದನ್ನ ಹೇಳ್ತಾ ಇದ್ರು, ನಮ್ಮ ಡೈರೆಕ್ಟರು. ಅದು ಸ್ವಲ್ಪ ಅದೇನೋ ಒಂದು ಶಾರ್ಟ್ ಇಟ್ಬಿಟ್ಟು ಅದು ಶಾರ್ಟ್ ತೆಗೆಯೋದಕ್ಕೆ ಅದು ಆಗ್ತಾನೆ ಇರಲಿಲ್ಲ. ಅದಾದ್ಮೇಲೆ ಕೊನೆಗೆ ಒಂದು 2 hours ಆ ಶಾರ್ಟ್ಗೆ ಟ್ರೈ ಮಾಡಿ ಕೊನೆಗೆ ಆಟೋಮೆಟಿಕ್ ಅದಾಗದೇ ಬಂತು. ಸೊ ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಸಣ್ಣ ಪುಟ್ಟದು. ಓಕೆ ಸರಿ, ಈಗ ಒಂದು ಸೆಜ್ಮೆಂಟ್ ಹೆಸರೇ ಕಾಂಪ್ರಮೈಸ್ ನೆವರ್ ಕಾಂಪ್ರಮೈಸ್ ಅಂತ, ಓಕೆನಾ? ಸರ್ ಅದರಲ್ಲೇ ಬೇರೆ ಥರ ಹೇಳ್ತೀವಿ, ಬೇರೆ ಯಾರ್ಯಾರು ಕೇಳಿದಾರೋ ಗೊತ್ತಿಲ್ಲ. ಅಂದರೆ ನೀವು ರಿಯಲ್ ಲೈಫಲ್ಲಿ, ಈ ಸಿನಿಮಾದಲ್ಲಿ ಬೇಡ, ನೀವು ನಿಮ್ಮ ರಿಯಲ್ ಲೈಫಲ್ಲೇ ಕಾಂಪ್ರಮೈಸ್ ಆಗದೇ ಇರೋದು ಯಾವುದಕ್ಕೆ, ಕಾಂಪ್ರಮೈಸ್ ಆಗಿರೋದು ಯಾವುದಕ್ಕೆ, ಎರಡು ಹೇಳಿ ಸರ್. ನಾವು ಕಾಂಪ್ರಮೈಸ್ ಆಗಿಲ್ಲ ಯಾವುದಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದ ಅಂತ ಅನ್ನೋದಕ್ಕಿಂತ ಈಗ ಸಿನಿಮಾ ಇಂಡಸ್ಟ್ರಿ ಬಂದಿಲ್ಲ, ಸಿನಿಮಾ ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ನಾವು ಯಾರೇ ಹೇಳಿದ್ರು ಅಷ್ಟೇ, ಸಿನಿಮಾನೇ ಕೊನೆವರೆಗೂ ನಮ್ಮ ಸಿನಿಮಾನೇ, ಬೇರೆ ಇನ್ನೇನು ಬೇರೆ ತಾಟ ಇರೋದಿಲ್ಲ. ಈ ಸಿನಿಮಾ ಬಿಟ್ಟು ಬೇರೆ ಏನಾರ ಮಾಡ್ತೀನಿ ಅಂತ ತಲೆಯಲ್ಲಿ ಕೂಡ ಇಲ್ಲ. ಸಿನಿಮಾ ಆ ವಿಚಾರದಲ್ಲಿ ನಾನು ಯಾರು ಕಾಂಪ್ರಮೈಸ್ ಯಾರು ಏನೇ ಅಂದ್ರೆ ಕೇಳ್ತೀನಿ. ಬಟ್ ಕಾಂಪ್ರಮೈಸ್ ಆಗಿರೋದ್ರೆ ಅದು ಉತ್ತರ ಹೋಗ್ಬಿಡ್ತದೆ ಸರ್. ಗಂಡು ಮಕ್ಕಳಿಗೆ ಒಂಥರ ಮಚ್ಚೆ ಇದ್ದಾಗ ಹಿಂಗೆ ನೋಡೋಕೆ ಕಾಣಿಸ್ತಾ ಇರುತ್ತೆ, ಚಿಕ್ಕ ವಯಸ್ಸಲ್ಲೂ ಅಷ್ಟೇ. ಯಾವುದೋ ದೊಡ್ಡ ಸ್ಕೂಲಲ್ಲಿ ಓದಬೇಕು ಅಂದ್ಕೊಂಡಿರ್ತೀವಿ, ಬಟ್ ಮನೆ ಪರಿಸ್ಥಿತಿ ನಾವೆಲ್ಲ ಮಿಡಿಲ್ ಕ್ಲಾಸಲ್ಲೇ ನಾವು ಮಿಡಿಲ್ ಕ್ಲಾಸ್. ಏನಂದರೆ ನಾವೆಲ್ಲ ಆ ಸ್ಕೂಲ್ ಹೋಗ್ಬೇಕಂತ ಆಸೆ ಇರುತ್ತೆ. ಅವ್ರು ಮನೆ ಮುಂದೆ ವ್ಯಾನ್ ಬರುತ್ತೆ, ನಮ್ದಾಗೆಲ್ಲ ಬ್ಯಾಗ್ ಎತ್ತು ನಡ್ಕೊಂಡು ಹೋಗೋದು. ಸೊ ಆ ಥರ ಎಲ್ಲ ಅಲ್ಲಿಂದನೇ ಕಾಂಪ್ರಮೈಸ್ ಸ್ಟಾರ್ಟ್ ಆಗ್ಬೋದು. ಅಲ್ಲಿಂದ ಇಲ್ಲಿವರೆಗೂ ಕಾಂಪ್ರಮೈಸ್. ಸರ್ ನಿಮ್ಮ ಲೈಫಲ್ಲಿ ಒಂದೊಂದು ಪಾಯಿಂಟ್ ಸಾಕಷ್ಟೇ. ಕಾಂಪ್ರಮೈಸು ಆಗಿರೋದು ಫಸ್ಟ್ ಎಲ್ಲ, ಆಗದೆ ಇರೋದೇ ಫಸ್ಟ್. ಆಗಿರೋದಿಲ್ಲ ಸರ್. ಆಗಿರೋದು ಅಂತ ಅಂದರೆ ಫಸ್ಟ್ ಆಗಿಲ್ದಿರೋದೆಲ್ಲ. ಆಗಿಲ್ದಿರೋದಂದ್ರೆ ಅಫ್ಕೋರ್ಸ್ ನಾವು ಸಿನಿಮಾ ಮಾಡಲೇಬೇಕು, ಒಂದು ಒಳ್ಳೆ ಸಿನಿಮಾ ತೆಗಿಲೇಬೇಕು, ಅಥವಾ ಒಂದು ಸಿನಿಮಾಲಿ ನಟಿಸ್ಬೇಕು. ಅದಕ್ಕೋಸ್ಕರ ಎಷ್ಟಾರ ಕಷ್ಟ ಆಗಲಿ, ಎಷ್ಟೇ ವರ್ಷ ತಗೊಳ್ಳಿ, ಮಾಡಲೇಬೇಕು ಅಂತ ಅಂದ್ಬಿಟ್ಟು ಒಂದು 8-9 years ಜರ್ನಿ. ಒಂದು ಹೀರೋ ಕಾಣಿಸ್ಕೋಬೇಕು ಅನ್ನೋದು. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದೆ ಜೇಮ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ. ಸೊ ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಇದು ಮಾಡಿದ್ದೀವಿ ಅನ್ನೋದು ಭಾರಿ ಹೆಮ್ಮೆ ಇದೆ. ನಮ್ಮ ಥಿಯೇಟ್ರಲ್ಲಿ ಜನ ಚೆನ್ನಾಗಿ ಒಪ್ಕೋತಾರೆ ಅಂತ ನಂಬಿಕೆ ಇದೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಂದ್ರೂ ನಮಗೆ ಮನಸ್ಸಿಗೆ ಒಂದು ಅದ್ಭುತವಾದ ಸಿನಿಮಾಗೆ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಒಂದು
ನೆಕ್ಸ್ಟ್ ಲೆವೆಲ್ ಕತೆ ಇರೋದನ್ನ ನಾವು ಅದರಲ್ಲಿ ನಡ್ಸಿದ್ದೀವಿ, ಅದರಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದು ನಮ್ಗೆ ಭಾರಿ ಹೆಮ್ಮೆ ಇದೆ. ಮುಂದಕ್ಕೆ ನೋಡೋಣ ದೇವ್ರ ದಯೆಯಿಂದ ಬೇರೆ ಥರ ಆಪರ್ಚುನಿಟೀಸ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಕಾಂಪ್ರಮೈಸ್ ಆಗಿರೋದು ಅಂತ ಅಂದರೆ ಅಫ್ಕೋರ್ಸ್ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಸಿನಿಮಾ ಫೀಲ್ಡಿಗೆ ಬಂದು ಜಾಸ್ತಿ ಟೈಮ್ ಕೊಡೋಕೆ, ಯಾಕಂದ್ರೆ ಇಲ್ಲಿ ಟ್ರೈ ಮಾಡ್ತಾ ಇರಬೇಕು, ಇದು ಮಾಡಬೇಕು. ಸೊ ಅದು ನಮಗೆ ಅದೊಂಥರ ಬೇಜಾರು ಒಂದು ಕಡೆ ಎಲ್ಲೋ ಇದೆ. ನೋಡೋಣ, ಅದೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿರೋದು. ಅದು ಬಿಟ್ಟರೆ ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಿಮ್ಮ ಲೈಫಲ್ಲಿ ಈಗ ಒಂದ್ರಲ್ಲಿ ಹೇಳ್ಬೇಕಂದ್ರೆ ಕಾಂಪ್ರಮೈಸ್ ಆಗಲ್ಲ ಅಂದರೆ ನನ್ನ ಡ್ರೀಮ್ ವಿಷಯದಲ್ಲಿ, ಕಾಂಪ್ರಮೈಸ್ ಆಗ್ತೀನಿ ಅಂದರೆ ನನ್ನ ಫ್ಯಾಮಿಲಿ ವಿಷಯದಲ್ಲಿ, ನಮ್ಮ ಅಮ್ಮ ವಿಷಯದಲ್ಲಿ ಅವ್ರಿಗೋಸ್ಕರ ನಾನು ಏನೇನಿದ್ರು ಕಾಂಪ್ರಮೈಸ್ ಆಗ್ತೀನಿ. ವರ್ಲ್ಡಲ್ಲಿ ಎಲ್ಲೇ ಹೋಗ್ಬೇಕಂದ್ರೂ ಏನೇ ಮಾಡಬೇಕಂದ್ರೂ ಅವ್ರಿಗೋಸ್ಕರ ನಾನು ಮಾಡೋದಕ್ಕೆ ರೆಡಿ. ಸೊ ಐ ವಿಲ್ ಕಾಂಪ್ರಮೈಸ್ ಫಾರ್ ಮೈ ಮಾಮ್. ಕಾಂಪ್ರಮೈಸ್ ಆಗಲ್ಲ ಅಂದರೆ ಡ್ರೀಮ್ ವಿಷಯದಲ್ಲಿ. ಸರ್ ನೀವು? ನಾನು ತುಂಬ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಕೆಲವು ಸಿನಿಮಾದಲ್ಲಿ ನಾನು ಬಿಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅಂದರೆ ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಕೇಳಿದ್ರು, ನನಗೆ ಆ ಕಾಂಪ್ರಮೈಸ್ ಅಂತ ಇಷ್ಟ ಇಲ್ಲ. ಸೊ ನಾನು ಸಿನಿಮಾದಲ್ಲಿ ಕಾಂಪ್ರಮೈಸ್ ಓಕೆ, ಇನ್ನು ಕೆಲವು ಸಿನಿಮಾಗಳು ನನ್ನ ಟ್ಯಾಲೆಂಟ್ ಗುರುತಿಸ್ಬಿಟ್ಟು ಕೆಲವು ಚಾನ್ಸ್ ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ನಾನು ಕಾಂಪ್ರಮೈಸ್ ಆಗಿದ್ದೀನಿ. ಸರ್, ಕನ್ನಡ ಇಂಡಸ್ಟ್ರಿಲಿ ಅಥವಾ ಬೇರೆ ಇಂಡಸ್ಟ್ರಿಲೇ ಇರ್ಬೋದು, ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ನೀವು ನೋಡಿರೋದು ಯಾವ್ಯಾವ? ಒಂದು ಎರಡು ಹೇಳಿ ಸರ್. ನಾವು ನೋಡಿರೋದು ನೀವು ನೋಡಿ ನಿಮ್ಗೆ ಒಂಥರ ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ಇಷ್ಟ ಆಗಿರೋದು. ಕನ್ನಡ ಆಯಿತು, ಬೇರೆದು ಆಯಿತು, ಬೇರೆ ಲ್ಯಾಂಗ್ವೇಜ್. ನನಗೆ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನ್ಸಿರೋದು ಡಾವಿನ್ಸಿ ಕೋಡ್ ಅಂತ ಒಂದು ಹಾಲಿವುಡ್ ಮೂವಿ. ಸೊ ಅದ್ಭುತವಾದ ಮೂವಿ, ತುಂಬಾನೇ. ಸ್ವಲ್ಪ ನಾನು ಹಾಲಿವುಡ್ ಮೂವೀಸ್ ಜಾಸ್ತಿ ನೋಡ್ತೀನಿ. ಅದು ಕನ್ನಡ ಈಗ ರೀಸೆಂಟಾಗಿ ಒಂದು ಬಂದಿದ್ದು ನೋಡಿದ್ರೆ ಸರ್, ಯಾವುದು? ಅಬ್ಸೆಷನ್. ಅಬ್ಸೆಷನ್ ನೋಡಿಲ್ಲ, ನನಗೆ ಟೈಮ್ ಆಗಿಲ್ಲ, ನೋಡ್ಬೇಕು ಆ್ಯಕ್ಚುಲಿ. ಸೇಮ್ ಅದೇ ರಿವ್ಯೂ ಬರ್ತದೆ, ಸೇಮ್ ಲೈಕ್ ಆ ಟೈಪ್. ಹೌದಾ? ಸರ್ ನೆಕ್ಸ್ಟ್ ನಿಮ್ಮದು? ಸುಬ್ರಹ್ಮಣ್ಯ ಹಾಂ, ಅದು ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಅಂತ ಯಾರು ಏನು ಅಂತ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ಸಿನಿಮಾ ಹಂಗೆ ಇರುತ್ತೆ, ಯಾವ ಏನು ಅಂತಲೇ ಗೊತ್ತಾಗಲ್ಲ. ಕ್ಲೈಮ್ಯಾಕ್ಸ್ ಅಲ್ಲೇ ಗೊತ್ತಾಗುತ್ತೆ. ನಿಮ್ಮೊಳಗೆ ಒಬ್ಬ ದೆವ್ವ ಇರ್ತಾನ? ನಿಮ್ಮೊಳಗೆ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ. ದೇವಲ್ಲ ಸರ್, ಯಾರು ದೇವಲ್ಲ, ಯಾರು ಇದ್ದಾರೆ ಇಲ್ಲ, ಇಷ್ಟು ಜನ ಇರೋದ್ರಲ್ಲೇ. ನಿಮ್ಗೆ ಏನು ಅಂತ ಅಂದ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಗೆ ಏನು ನಾವು ಬಿಡ್ಕೊಡೋಂಗೂ ಇಲ್ಲ, ನಾವೇನು, ಯಾಕಂದ್ರೆ ಕಥೆನೇ ಆ ರೇಂಜಿಗೆ ಬಂದಿರೋದ್ರಿಂದ ನಾವು ಅದನ್ನ ಬಿಡ್ಕೊಡ್ರೆ ಸಬ್ಜೆಕ್ಟ್ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇಲ್ಲ ಮೋಹನೂ ಇಲ್ಲ ಈ ಸಿನಿಮಾದಲ್ಲಿ. ನಾವು ಡೈರೆಕ್ಟ್ ಆಗಿ ಈ ಶೂಟಿಂಗ್ ಸ್ಟಾರ್ಟ್ ಅಂತ ನಾವು ಡೈರೆಕ್ಟ್ ಆಗಿ ಹೋಗ್ತೇವೆ, ಮಡಿಕೇರಿಗೆ ಹೋಗ್ಬಿಟ್ವಿ. ಈಗ ಟ್ರಿಪ್ ಮಾಡ್ಕೊಂಡು ಹೆಂಗೋದ್ವಿ, ಅಲ್ಲಿ ಶೂಟಿಂಗ್ ಅಂದ್ರೆ ಟ್ರಿಪ್ ತರನೇ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ಸೀನ್ಗಳು ಮಾಡ್ತಾ ಇದ್ರು, ಯಾರು ಹಿಂಗೆ ಮಾಡ್ತಿದ್ರು ಹೋಗ್ತಿದ್ರು, ವಾರದ ಗೊತ್ತಾಗಿರ್ಬೇಕು, ಟೀಸರ್ ಮಾಡ್ತಾ ಇರ್ಬೇಕು, ವಾರ ಗೊತ್ತಾಗ್ತಿರ್ಬೇಕು. ಓಕೆ ಮ್ಯಾಮ್, ನೀವು ನೋಡಿರೋ ಬೆಸ್ಟ್ ಸಸ್ಪೆನ್ಸ್? ಲಾಸ್ಟ್ ಮೂವಿ ನಾನು ನೋಡಿರೋದು ಕನ್ನಡದಲ್ಲಿ ಅಂದರೆ ರಂಗಿತ. ನಿಮ್ಮದು ಸರ್? ನಾನು ತುಂಬ ಸಿನಿಮಾ ಶಾರ್ಟ್ ಫಿಲ್ಮ್ಸು ಬರ್ತಾನೆ ಇದೆ. ಸರ್ ಒಂದು ಕ್ವಶನ್ ಅರ್ಥ ಆಗಿಲ್ಲ ಕರೆಕ್ಟಾಗಿ. ಸಸ್ಪೆನ್ಸ್ ಥ್ರಿಲ್ಲರ್, ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್. ಏನು ಹೇಳ್ತಾ ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಕ್ವಶನ್ ಕಾಂತಾರ ಅದೇ ಸರ್. ಮೊನ್ನೆ ಬಂತಲ್ಲ ಬ್ರದರ್, ರಕ್ಕಸಪುರದಲ್ಲೂ, ಅದು ಚೆನ್ನಾಗಿತ್ತು ಸಿನಿಮಾ, ತುಂಬಾ ಒಳ್ಳೆ ಸಿನಿಮಾ ಅದು. ಅದೇ ಸ್ಟ್ಯಾಂಡ್ ಇರೋದು ಈ ಮೂವಿನಲ್ಲಿ ಕೂಡ. ಈ ಮೂವಿನಲ್ಲಿ ಎಲ್ಲರಿಗೂ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು ಆ್ಯಂಡ್ ನೇಮ್ಸ್ ಕೂಡ ತುಂಬಾನೇ ಡಿಫ್ರೆಂಟ್. ಓಕೆ ಸೊ ಆ ಥರ ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಭಾಷೆಯಲ್ಲಿ. ಮಂಗಳೂರು ಕ್ಯಾರೆಕ್ಟರ್ ಇದೆಲ್ಲ ನಮ್ದು ಮೈಸೂರು, ಮಂಡ್ಯ, ಹುಬ್ಳಿ, ದಾವಣಗೆರೆ, ಶಿವಮೊಗ್ಗ ಸೈಡ್ ಭಾಷೆ, ಆ ಥರ ಎಲ್ಲ ಕಡೆಯವರು ಇದ್ದಾರೆ. ಹಾಗೆ ನಿಮ್ಗೆ ಪ್ರಮೋಷನ್ಗೆ ಅಲ್ಲೆಲ್ಲ ಯೂಸ್ ಆಗುತ್ತೆ, ಲೈಕ್ ಬೇರೆ ಫಂಕ್ಷನ್ ನಡೀತಾ ಇದ್ರೆ ನಮ್ಮ ಅರ್ಥಾಯ್ತಾ, ಯಾರು 10 ನಿಮಿಷ ಬಿಡೋಲ್ಲ ನಿಮ್ ಲ್ಯಾಂಗ್ವೇಜ್ ನೋಡ್ತಾರೆ, ನಮ್ಮ ಲ್ಯಾಂಗ್ವೇಜ್ ನೋಡ್ತಾರೆ. ಆ ಥರ 10 ನಿಮಿಷ ಅಲ್ಲ, 1 ಸೆಕೆಂಡು ಬಿಡಲ್ಲ, ಒಂದೇ ಸಮ ಇದೆ ಮಜಾ. ಅದೇ ಹೇಳ್ತಾರೆ, 1 ನಿಮಿಷನೂ ಬೋರ್ ಆಗಲ್ಲ ನಿಮ್ಗೆ. ಥಿಯೇಟ್ರಿಗೆ ಬಂತು ಅಂದ್ರೆ ನಾರ್ಮಲ್ ಆಗಿ ಇವಾಗ ಎಲ್ಲರೂ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ಹೌದು. ಸೊ ನಮಗೂ ಅನಿಸ್ತಾ ಇರುತ್ತೆ, ಈಗ ಬೇರೆ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಜನ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಏನಕ್ಕೆ
ಜನ ಥಿಯೇಟರ್ ಹೌದು. ಬರ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಇರ್ಬೋದು ಏನಿರ್ಬೋದು ಅಂತ ನೋಡಿದಾಗ ಅಟ್ ದ ಎಂಡ್ ಆಫ್ ದಿ ಡೇ ಜನಕ್ಕೆ ಥಿಯೇಟರ್ ಬರಬೇಕು ಅಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕು. ನಮ್ಮಲ್ಲಿ ಎಲ್ಲರೂ ಮಾಡ್ತಾ ಇದಾರೆ, ಎಲ್ಲರೂ ಅವ್ರ ಕಡೆಯಿಂದ ಏನ್ ಮಾಡಕ್ಕಾಗತ್ತೆ ಮಾಡ್ತಾ ಇದಾರೆ. ಬಟ್ ನಮ್ಮ ಆಡಿಯನ್ಸ್ ಎಷ್ಟು ಬುದ್ಧಿವಂತರು ಅಂದ್ರೆ ಅವ್ರಿಗೆ ನಾರ್ಮಲ್ ಚೆನ್ನಾಗಿರೋ ಸಿನಿಮಾ ಬೇಡ, ಅವ್ರಿಗೆ ಎಕ್ಸ್ಟ್ರಾಡಿನರಿ ಸಿನಿಮಾ ಬೇಕು ಥಿಯೇಟರ್ ಅಲ್ಲಿ ರನ್ ಆಗೋದಕ್ಕೆ. ಸೊ ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಎಲ್ಲಾ ಸಿನಿಮಾಗಳು ಚೆನ್ನಾಗಿರುತ್ತೆ, ಎಲ್ಲಾರು ಪಾಪ ಅವ್ರ ಕಡೆಯಿಂದ ಎಲ್ಲಾ ಎಫರ್ಟ್ಸು ಹಾಕಿ ಸಿನಿಮಾಗೆ ಏನ್ ಬೇಕು ಎಲ್ಲಾನು ಮಾಡಿರ್ತಾರೆ. ಬಟ್ ನಮ್ಮ ಸಿನಿಮಾ ಆ ಎಕ್ಸ್ಟ್ರಾಡಿನರಿ ಎಲಿಮೆಂಟ್ ನಮ್ಮ ಸಿನಿಮಾಲಿ ಇದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ನಾನು ತುಂಬಾ ಏನೇನು ಹೇಳಿದ್ನಲ್ಲ, ನಾನು ಹಾಲಿವುಡ್ ಇಂದ ಬಾಲಿವುಡ್ ಇಂದ ಕನ್ನಡ ಇಂಡಸ್ಟ್ರಿಯಿಂದ ಎಲ್ಲಾ ತರ ಸಿನಿಮಾಸ್ಗಳು ಎಲ್ಲಾ ತರನೂ ನಾನು ನೋಡ್ಕೊ ಬಂದಿರೋದ್ರಿಂದ ನಮ್ಮ ಸಿನಿಮಾ ನನ್ನ ಕತೆ ಕೇಳಿದಾಗ ಇಷ್ಟು ಅದ್ಭುತವಾದ ಕತೆ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ಸಿನಿಮಾ ಹಾಲಿವುಡ್ ಇರ್ಬೋದು, ನಮ್ಮ ಇಂಡಿಯನ್ ಇಂಡಸ್ಟ್ರಿ ಇರ್ಬೋದು, ಅಷ್ಟು ಎಲ್ಲಾ ತರ ಎಲಿಮೆಂಟು ಲಿಟ್ರಲಿ ಏನಂತ ಅಂದ್ರೆ ಹುಡುಗರು ಫ್ರೆಂಡ್ಶಿಪ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸ್ಪೋರ್ಟ್ಸ್ ಡ್ರಾಮಾ ಇರ್ಬೋದು, ಹಾರರ್ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಇಷ್ಟನ್ನು ಒಂದು ಸಿನಿಮಾಲಿ ಹೆಂಗೆ ನೀವು ಮಾಡ್ತೀರಾ? ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಒಂದು ಫ್ರೆಂಡ್ಸ್ ಕಾಮಿಡಿ ಫಿಲಮ್ ಇರುತ್ತೆ, ಇಲ್ಲ ಅಂತ ಅಂದ್ರೆ ಸ್ಪೋರ್ಟ್ಸ್ ಡ್ರಾಮಾ ಫಿಲಮ್ ಇರುತ್ತೆ, ಎಲ್ಲ ಒಂದೊಂದು ಎಲಿಮೆಂಟ್ ಒಂದೊಂದು ಸಿನಿಮಾಲಿ ಇರುತ್ತೆ. ಇಷ್ಟು 7-8 ಎಲಿಮೆಂಟ್ ನಮಗೆ ಬೇಕಾಗಿರೋದು ಒಂದು ಸಿನಿಮಾಲಿ ಇದೆ ಅಂತ ಅಂದ್ರೆ ಅದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಒಂದ್ರಲ್ಲೇ. ಸೊ ಈ ಸಿನಿಮಾ ನೀವು ನಿಮ್ಮ ಲೈಫಲ್ಲಿ ಏನೋ ನಡೆದಿರುತ್ತೆ, ಅದನ್ನ ನೋಡ್ತಾ ಇದ್ದೀನಿ ನಾನು. ಎಲ್ರಿಗೂ ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು, ಸೊ ಎಲ್ಲರದ್ದು ಅದೇ ಕತೆ ರೀ ಅದು. ನೀವು ನೋಡ್ತಾ ಇದ್ರೆ ಯಾವ್ದಾದ್ರು ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನಾನು ಇದನ್ನಲ್ಲ ಆ ಥರ ಎಲ್ರಿಗೂ ಕನೆಕ್ಟ್ ಆಗತ್ತೆ ಬ್ರದರ್. ಏನಂದ್ರೆ ಮ್ಯಾಟ್ರು, ಈಗ ನಾನು ಡ್ರೈವರ್ ಕ್ಯಾರೆಕ್ಟರು, ಸೊ ನಾನು ಕ್ಯಾರೆಕ್ಟರು ಎಲ್ಲಾ ಡ್ರೈವರ್ಸ್ಗೂ, ಎಲ್ಲ ಟ್ಯಾಕ್ಸಿ ಅವರು, ಆಟೋದವರು, ಎಲ್ಲ ಡ್ರೈವರ್ಸ್ಗೂ ಕನೆಕ್ಟ್ ಆಗೋ ಕ್ಯಾರೆಕ್ಟರ್ ಅಂದ್ರೆ ಡ್ರ್ಯಾಗನ್ ಡಾಗಿ. ಸೊ ನಾನು ಟಿ ಇಟ್ಟಿರ್ತೀನಿ. ಸೊ ಹಂಗೆ ಇನ್ನೊಬ್ಬ ಸಿದ್ದಣ್ಣ ಇದಾರಲ್ಲ, ಅವರು ಹೋಟ್ಲು ಕಬಾಬ್ ಇಟ್ಟಿರ್ತಾರೆ, ಸೊ ಹೋಟ್ಲವ್ರು ಕನೆಕ್ಟ್ ಆಗ್ತಾರೆ. ಇನ್ನೊಬ್ರು ವೈಟಿ ಸುಪ್ರೀತ್ ಕಾಟಿ ವೈಟಿ ಅಂತ ಕ್ಯಾರೆಕ್ಟರ್, ಅವ್ರು IT ಕಂಪ್ನಿಲಿ ಮಾಡ್ತಿರ್ತಾರೆ. ಸೊ ಹಂಗೆ ಬೇರೆ ಬೇರೆ ಉಮೇಶ್ ಕಿನ್ನಾಲು ಬ್ಲಾಗರ್, ಈಗ ಯೂಟ್ಯೂಬ್ ಬ್ಲಾಗ್ ಮಾಡ್ತಿರ್ತಾರೆ, ಈಗ ನಿಮ್ಗಲ್ ತರ ಆ ತರ. ಸೊ ಎಲ್ಲಾ ಪರ್ಸನಾಲಿಟಿಗೂ ಎಲ್ಲಾ ತರ ಕೆಲಸ ಮಾಡೋರ್ಗು ಎಲ್ಲಾ ತರ ಭಾಷೆ ಅಂದ್ರೆ ರೀಜನಲ್ ಲ್ಯಾಂಗ್ವೇಜಸ್ ಅಂದ್ರೆ ಇಂಟೋನೇಷನ್, ನಾವು ಏನು ಮಾತಾಡ್ತೀವಿ, ಮೈಸೂರು ಭಾಗ, ಮಂಡ್ಯ ಭಾಗ, ಮಂಗಳೂರು ಭಾಗ, ನಾರ್ತ್ ಕನ್ನಡ, ಎಲ್ಲ ಭಾಗದವ್ರಿಗೂ ಕನೆಕ್ಟ್ ಆಗೋ ಥರ ಎಲ್ಲ ಥರ ಮ್ಯಾಟ್ರ್ಗಳು ಇರೋ ಅಂತ ನಮ್ಮ ಸಿನಿಮಾ. ಎಲ್ಲ ಪ್ರತಿಯೊಂದು ಗ್ಯಾಂಗ್ಗೂ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಹುಡುಗಾನು ಪ್ರತಿಯೊಂದು ಹುಡುಗಿನೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಗ್ಯಾಂಗ್ ಜೊತೆ ಕೂತ್ಕೊಂಡು ನೋಡಿ ಮಜಾ ಮಾಡ್ಕೊಂಡು ಹೋಗೋಂಥ ಸಿನಿಮಾ. ಓಕೆ ಸರ್, ಈಗ ಸಿಚುವೇಶನ್ ಹೇಗಾಯಿತು ಅಂದರೆ ರೀಲಿಂದ ರೀಲ್ಸಿಗೆ ಬಂದಿದೆ, ಓಕೆನಾ? ಸಿನಿಮಾ 2 ಭಾಗ ಥರ ಆಯ್ತು. ಹೇಗೆ ಅಂದರೆ ಬಿಫೋರ್ ಲಾಕ್ಡೌನ್ ಒಂದಾದರೆ ಆಫ್ಟರ್ ಲಾಕ್ಡೌನ್ ಒಂಥರ ಇದು. ಸೊ ಏನೇನು ಚೇಂಜಸ್ ಕಾಣ್ತು ಸರ್, ಏನೇನು ಅದು ಎಫೆಕ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಬಿಫೋರ್ ಲಾಕ್ಡೌನು ಹೆಂಗಿತ್ತು ಅಂದರೆ ಸಿನಿಮಾಗಳು ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಆಫ್ಟರ್ ಲಾಕ್ಡೌನ್ ಆದಮೇಲೆ ಎಲ್ಲರೂ ಹುಷಾರಾಗಿ ಮಾಡ್ತಾರೆ. ಹೌದಾ? ಯಾಕಂದ್ರೆ ಯಾಕೆ ಹುಷಾರು ಮಾಡ್ತಾ ಇದ್ರು ಅಂದರೆ ಥಿಯೇಟರ್ ಬರ್ತಾ ಇಲ್ವಲ್ಲ ಜನ. ಯಾಕಂದ್ರೆ ಆಮೇಲೆ ತುಂಬ ಜಡ್ಜ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಯಾರು ಮಾಡ್ಕೊಂಡು ಬಂದಿರ್ತಾನೆ, ಸರಿ ಫೋನ್ ಚೆನ್ನಾಗಿ ಮಾಡೋದು ಮುಗಿತು, ಏನು ಎತ್ತ ಅವೆಲ್ಲ ಇಲ್ಲ. ಅವ್ರು ಬಂದು ಥಿಯೇಟರ್ ನೋಡಬೇಕು ಸಿನಿಮಾ ಅಂದ್ರೆ ಸಿನಿಮಾನ ನೀವು ಪ್ರೀತಿಸೋರು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಎಲ್ಲೋ ಪೈರಸಿ ಆಗುತ್ತೆ ಅಲ್ಲಿ ನೋಡಿ ಎಲ್ಲ ಮೊಬೈಲ್ ಅದ ಕ್ಯಾಸಲ್ ಅಂತ ಬೇರೆ ಆ್ಯಪ್ ಇದೆ ಅಂತ, ಅದನ್ನ ನೆಕ್ಸ್ಟ್ ದಿವಸನೇ ಬಂದ್ಬಿಡುತ್ತಂತೆ. ಈ ಕ್ಯಾಸಲ್ಗೆ ಹೆಂಗ್ ಹೋಗುತ್ತೆ ಎಲ್ಲ ನೆಟ್ಫ್ಲಿಕ್ಸ್ ಎಲ್ಲ ಇದ್ರದ್ದು ಕ್ಯಾಸಲ್ ಅಲ್ಲಿ ಬರುತ್ತಂತೆ. ನಮ್ಮ ಮೊನ್ನೆ ನಾವು ಯಾಕೆ ಥಿಯೇಟರ್ಗೆ ಹೋಗ್ಬೇಕು, ನಮ್ಮ ಕ್ಯಾಸಲ್ ಅಲ್ಲಿ ಬರುತ್ತೆ, ಒಂದ್ ದಿವಸ ರಿಲೀಸ್ ಆಯ್ತು, ನಾನು ಯಾವ್ದು ಕ್ಯಾಸಲ್ ಫಸ್ಟ್ ಬ್ಯಾನ್ ಮಾಡ್ಸಿರಿ ಇದನ್ನ ಅಂದ್ಬಿಟ್ಟು ಎಲ್ಲ ಅಂದ್ರೆ ನಮ್ಮ ಇಂಡಸ್ಟ್ರಿ ಘಟಾನುಘಟಿಗಳು ಯಾರಿದ್ದಾರೆ, ಅಥವಾ ಎಲ್ಲ ಇಂಡಸ್ಟ್ರಿ ಘಟಾನುಘಟಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಸೇರ್ಕೊಂಡು ದೇ ಹ್ಯಾವ್ ಟು ಟೇಕ್ ಆಕ್ಷನ್. ಟು ಬಿ ಫ್ರಾಂಕ್, ನೀವು ಹೇಳಿದ ಕ್ವಶನ್ಗೆ ಇನ್ನೊಂದು ಆನ್ಸರ್ ಮಾಡಬೇಕಂದ್ರೆ, ಇವರು ಡ್ರ್ಯಾಗನ್ ಡಾಗಿ ಅವರು ಹೇಳಿದ್ರು ಬೇರೆ ಒಂದು ಚಾನಲಲ್ಲಿ ಕೂಡ ಇದೊಂದು ಎಲಿಮೆಂಟ್ ಇದೆ. ಏನಂದರೆ ನಾವು ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಲೈಕ್ ಪಾಪ್ಕಾರ್ನ್, ಟಿಕೆಟ್ಸು ಎಲ್ಲದೂ ಚಾರ್ಜ್ ಆಗುತ್ತೆ, 3,000 to 4,000 ಚಾರ್ಜ್ ಆಗುತ್ತೆ. ಸೊ ಅದು ಮಂತ್ಲಿ 1 or 2 times ನಾವು ಮೂವಿಗೆ ಹೋಗ್ಬೋದು ಕರ್ಕೊಂಡು ಹೋಗೋಕ್ಕೆ. ಸೊ ಅದು ಬರ್ತಿರ್ಬೇಕಲ್ವಾ ಮೂವಿ ನೋಡೋದಕ್ಕೆ. ಅದಕ್ಕೋಸ್ಕರನೇ ನಾವು ರೀಲ್ಸಲ್ಲಿ ನೋಡಿ ಇವರು ಕ್ರಿಟಿಕ್ಸ್ ಎಲ್ಲ ಹೇಳಿರ್ತಾರೆ, ಈ ಮೂವಿ ನೋಡಿ ಚೆನ್ನಾಗಿದೆ, ಈ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಅದು ನಂಬಬೇಕಾಗುತ್ತೆ. ಯಾಕಂದರೆ ನಾವು ಇನ್ವೆಸ್ಟ್ ಮಾಡ್ತಿರ್ತೀವಲ್ಲ, ಎಲ್ಲರಿಗೂ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಅಲ್ಲೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ಅವ್ರು ನಮಗೆ ಹೇಳ್ತಾರೆ, ನೀನು ಚೂಸ್ ಮಾಡಿದ ಮೂವಿ ಚೆನ್ನಾಗಿರೋದು ಕರ್ಕೊಂಡು ಹೋಗಿಲ್ಲ ಅಂತ. ಅದಕ್ಕೋಸ್ಕರ ಇವಾಗ ಇದಾಗುತ್ತೆ. ಮುಂಚೆ ಇದ್ದಂಗೆ ಏನಂತಾರೆ ಥಿಯೇಟರ್ ಇಲ್ಲ, ಇವಾಗೆಲ್ಲ ಗೊತ್ತಿಲ್ಲ ಅವರಿಗೆ ರೀಸೆಂಟಾಗಿ ಸರ್. ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೊಂದು ರೀಸನ್ಗೆ ನಾವು 3,000 ಕಟ್ಕೊಂಡಿಲ್ಲ, ನಾವು ಲೋಕಲ್ ಈಗ ನಾವು ಹುಡುಗರುಗಳು ಹೋಯ್ತು ಅಂದ್ರೆ ಮ್ಯಾಕ್ಸಿಮಮ್ ಇಬ್ರು ಮುಜಾ ಮುಗಿಸ್ಕೊಂಡ್ ಬರ್ತೀವಿ. ಮಿಡಲ್ ಕ್ಲಾಸ್ ಹುಡುಗರು ಕಾಂಪ್ರಮೈಸ್ ಅಲ್ಲೇ ಸ್ಕೆಚ್ ಇಲ್ಲ ಪ್ಲಾನ್ ಮಾಡೋದು. ಹೌದು, ನಾವು 3,000 ಕೊಟ್ಟಿ ಆಯ್ತು ಪಾಪ್ಕಾರ್ನ್ ಕೂಡ
ಅಂದ್ರೆ ಇವ್ರು ಹೇಳಿದ್ದು ನಾನೇನು ಅವತ್ತು ಹೇಳಿದ್ದು ಅದನ್ನೇ ಹೇಳಿದ್ರು. ಅಂದ್ರೆ ಏನಂತ ಅಂದ್ರೆ ಒಂದು 1,000 ರೂಪಾಯಿ 4 ಜನ ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ. ಎಷ್ಟು ಬ್ರದರ್ 250 ರೂಪಾಯಿ ಇರಲ್ವಾ? ಮಾಮೂಲಿ ಇದ್ರಲ್ಲೂ 150 ರೂಪಾಯಿ ಅಂತ ಅನ್ಕೊಳ್ಳಿ. 350 ಅದ್ರಲ್ಲಿ ಒಂದೊಂದು ಇದು ಅದ್ರ ಮಿನಿಮಮ್ ಅಂತ ಅಂದ್ರೆ 250 ರುಪೀಸ್ 4 ಜನಕ್ಕೆ 1,000 ರೂಪಾಯಿ. ಈಗ ಒಂದು ಫ್ಯಾಮಿಲಿ ಆಚೆ ಬಂತು ಅಂತ ಅಂದ್ರೆ ಹೋಟ್ಲಿಗೆ ಹೋಯ್ತು ಅಂತ ಅಂದ್ರೆ ಎಷ್ಟಾಗುತ್ತೆ? ಮಿನಿಮಮ್ 2,000 ರೂಪಾಯಿ ಬಿಲ್ ಆಗುತ್ತೆ. ಹೌದು. ಆಯ್ತಾ? ಅದೆಲ್ಲ ಖರ್ಚು ಟೋಟಲ್ ಎಷ್ಟಾಗುತ್ತೆ? 3,500 ರೂಪಾಯಿ ಆಗುತ್ತೆ. ಡೀಸೆಲ್ ಅದು ಇದು ಪೆಟ್ರೋಲ್ ಎಲ್ಲಾನು ಸೇರ್ತು ಅಂತ ಅಂದ್ರೆ 3,500 ರೂಪಾಯಿ ಖರ್ಚು ಮಾಡಿ ದಿನಕ್ಕೆ ತಿಂಗ್ಳಿಗೆ ಒಂದು ಸಿನಿಮಾ ಹೋಗ್ತಾರೆ ಅಂತ ಅಂದ್ರೆ ಆ ಸಿನಿಮಾ ವರ್ತ್ ಇರ್ಬೇಕಲ್ವಾ? ಹೌದೌದು. ಪೈಸಾ ವಸೂಲ್ ಅಂತ ಅನ್ಸ್ಬೇಕಲ್ವಾ? ಇಲ್ಲ ಗುರು ನಾವು 1,000 ರೂಪಾಯಿ ಖರ್ಚು ಮಾಡ್ತಲ್ಲ 3,000 ರೂಪಾಯಿ ಖರ್ಚು ಮಾಡ್ತಾರೆ ಅವ್ರು ಸಿನಿಮಾಗೆ ಜನ. ಸೊ ಆ 3,000 ರೂಪಾಯಿಗೂ ವರ್ತ್ ಅನ್ಸ್ಬೇಕು ಸಿನಿಮಾ. ಸೊ ಆ ತರ ಸಿನಿಮಾ ನಾವು ಮಾಡಿದೀವಿ. ಅವ್ರು 10,000 ರೂಪಾಯಿ ಖರ್ಚು ಮಾಡ್ಕೊ ಬಂದ್ರು ಇಲ್ಲ ಗುರು ಈ ಸಿನಿಮಾ ಅದ್ಭುತವಾಗಿತ್ತು, ಅಲ್ಟಿಮೇಟ್ ಸಿನಿಮಾ ಮಾಡೋರೆ, ಒಳ್ಳೆ ಮಜಾ ಇತ್ತು ಗುರು, ಇನ್ನೊಂದ್ಸಲಿ ನೋಡ್ಬೇಕು ಅಂತ ಅನ್ಸುತ್ತೆ ಎಲ್ರಿಗೂ. ಆ ತರ ಬಂದಿದೆ ನಮ್ಮ ಸಿನಿಮಾ. ಸಿನಿಮಾ ಅಂದ್ರೆ ಫಸ್ಟ್ ಅವ್ರು ಥಿಯೇಟರ್ ಮಾಡ್ಬೇಕು. ಯಾಕೆ ಸಿನಿಮಾ ರಿಲೀಸ್ ಆಗೋ ಮುಂಚೆ ನಮ್ಮ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಕಷ್ಟಪಟ್ಟಿರ್ತಾರೆ, ಡೀಟೇಲ್ಸ್ ಮಾಡಿ ಅಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಅಂತ ಥಿಯೇಟರ್ ನೋಡಿದ್ರೆ ಸರೌಂಡಿಂಗ್ ಸೌಂಡ್ ಎಂಜಾಯ್ ಮಾಡ್ಬೋದು. ಸಿನಿಮಾ ಎಫೆಕ್ಟ್ ಚೆನ್ನಾಗಿರುತ್ತೆ. ಯಾವುದೇ ಮೂವಿ ಥಿಯೇಟರ್ ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಸರೌಂಡಿಂಗ್ ಸೌಂಡ್ ನಾವು ಎಂಜಾಯ್ ಮಾಡ್ಬೋದು. ಸೊ ಪ್ರೊಡ್ಯೂಸರ್ ಅವ್ರು ಇರ್ಬೋದು, ಸೊ ಯಾವುದೇ ಟೆಕ್ನಿಕಲ್ ಇರ್ಬೋದು, ಲೈಕ್ ಪೋಸ್ಟ್ ಇರ್ಬೋದು, ಸಾಂಗ್ಸ್ ಮಾಡಿರೋ ಮೇಕಿಂಗ್ ಇರ್ಬೋದು, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಮಾಡಿದರೆ. ಸೊ ಈ ಥರ ಮೂವಿ ಮೇಕಿಂಗಲ್ಲೇ ಲೈಕ್ ಬಜೆಟ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ? ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿರೋದು. ಉಜ್ವಲ ಮ್ಯಾಮ್ ಇರ್ಬೋದು, ಹರೀಶ್ ಸರ್ ಇರ್ಬೋದು, ಅವ್ರು ನಮಗೆ ಪ್ರೊಡಕ್ಷನ್ ಅಲ್ಲಿ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹರೀಶ್ ಸರ್ ಡೈರೆಕ್ಷನ್ ಇರ್ಬೋದು, ಹರೀಶ್ ಸರ್ ಸೀನು ಸರ್ ಬೆನ್ನೆಲ್ಬಾಗಿ ಇಬ್ರು ಜೋಡೆತ್ ಕಲ್ತರ ಸಿನಿಮಾ ಮಾಡಿರೋದು ನಮ್ಮ ಸಿನಿಮಾ. ಉಜ್ವಲ ಮ್ಯಾಮ್ ಶೀಸ್ ಲೈಕ್ ಹಿಂದ್ಗಡೆಯಿಂದ ಒಂಥರ ಓಡಿಸೋದು ಇದು ಮಾಡ್ತಾರಲ್ಲ, ಹಂಗೆ ಲಕ್ಷ್ಮಿ ಅವರೇ ಲಕ್ಷ್ಮಿ ಅವರಿಂದ ಎಲ್ಲ ನಡ್ಕೊಂಡ್ಬಂದಿದೆ. ಸೂತ್ರಧಾರಿ ಅವರಂತರ ಉಜ್ವಲ ಮ್ಯಾಮ್. ಬಟ್ ಶೀ ಇಸ್ ವೆರಿ ಗುಡ್ ಪ್ಲಾನರ್ ಆ್ಯಂಡ್ ಶಿ ನೋಸ್ whom to put where and stuff. ತುಂಬಾನೇ ಒಳ್ಳೆ ಅವ್ರಿಗೆ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಪ್ಲಾನಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಶಿ ಇಸ್ ವೆರಿ ಮೆಚೂರ್ಡ್ ಎನಫ್ ಟು ಹ್ಯಾಂಡಲ್ ಪ್ರೊಡಕ್ಷನ್. ದಿಸ್ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಹರ್. ಸಿನಿಮಾ ಪ್ರೊಡಕ್ಷನ್ ಇಸ್ ನಥಿಂಗ್. ಇವನ್ ಅವ್ರ ಮಗ ಜೊತೆಗೂ ಒಂದು ಸಾಂಗ್ ಇದೆ ಈ ಮೂವಿನಲ್ಲಿ, ಚಿಂಟು ಅಂತ ನಾವು ಕರೆಯೋರಿಗೆ. ತುಂಬಾನೇ ಚೆನ್ನಾಗಿ ಇಂಟ್ರೀಟ್ ಮಾಡಿದ್ರು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಕೂಡ ಇತ್ತು ಅವ್ರ ಜೊತೆಗೆ. ತುಂಬಾ ಚೆನ್ನಾಗಿ. ಇನ್ನೂ ಎಷ್ಟು ಸಾಂಗ್ಸ್ ಇದೆ ಈಗ ಬಿಡದಿರೋ ಸಾಂಗ್ಸ್? ಓಕೆ 2 ಸಾಂಗ್ಸ್ ಇದೆ. ಒಂದು ಟೈಟಲ್ ಸಾಂಗ್ ಚಂದ್ರ ಶೆಟ್ಟಿ ಆಡಿರೋದು, ಇನ್ನೊಂದು ಐಶ್ವರ್ಯ ರಂಗರಾಜನ್ ತೆಲುಗು ಸಿಂಗರ್ ಇದಾರಲ್ಲ ಅವ್ರ ಐಟಮ್ ಸಾಂಗ್ ಆಡಿರೋದು. ಸೊ 2 ಸಾಂಗು ಅದ್ಭುತವಾಗಿ ಬಂದಿದೆ. ಟೈಟಲ್ ಸಾಂಗ್ ಅಂತೂ ಒಳ್ಳೆ ಪಾರ್ಟಿ ಸಾಂಗು, ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ ಎಲ್ಲ ಹುಡುಗರಿಗೂ. ಪಕ್ಕ ಅದು ಎಲ್ಲರಿಗೂ ಇಷ್ಟ. ಪ್ರತಿಯೊಂದು ಪಬ್ಬಲ್ಲೂ ಪ್ರತಿಯೊಂದು ಹುಡುಗರು ಪಾರ್ಟಿಲೂ ಅದನ್ನ ಹಾಕೊಂಡು ಡ್ಯಾನ್ಸ್ ಮಾಡೋ ಥರ ಸಾಂಗು. ಓ ಸೂಪರ್. ತುಂಬಾ ಸಖತ್ತಾಗಿ ಆಡಿದ್ದಾರೆ. ಹುಡುಗರಲ್ಲ ಬಟ್ ಆದ್ರೆ ಸಖತ್ತಾಗಿದೆ ಸಾಂಗ್. ಐಟಮ್ ಸಾಂಗ್ ಅಲ್ಲಿ ಮೇಡಮ್ ಫುಲ್ಲು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಸರ್ ಶೂಟಿಂಗ್ ಎಲ್ಲೆಲ್ಲ ಆಗಿದೆ ಸರ್? ಶೂಟಿಂಗ್ ಎಲ್ಲೆಲ್ಲ ಆಗಿದೆ? ಕೂರ್ಗಲ್ಲಿ, ಬ್ಯಾಂಗ್ಳೂರಲ್ಲಿ. ಓಕೆ ಓಕೆ. ಅಂದರೆ ಟೇಕಪ್ ಆಗಿ ಶೂಟ್ ಆಗಿದೆ ಯಾವಾಗ ಇದು? ಶೂಟು ನಮಗೆ 24 ನವೆಂಬರಿಂದ ಸ್ಟಾರ್ಟ್ ಆಗಿದ್ದು ಶೂಟಿಂಗು. 25 ಜಾನ್ವರಿ ಫೆಬ್ರವರಿಗೆ ಶೂಟಿಂಗ್ ಮುಗ್ದೋಯ್ತು. ಬಟ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ನು, ಡಬ್ಬಿಂಗು ಎಲ್ಲ ಮಾಡಿಕೊಂಡು ಮತ್ತೆ ನಾವು ಸ್ವಲ್ಪ ಟೈಮ್ ಕಾಯ್ತಾ ಇದ್ದೆ, ಒಳ್ಳೆ ಟೈಮ್ಗೆ ನೋಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಟಾಕ್ಸಿಕ್ ಎಲ್ಲ ಪ್ಲಾನ್ ಅಲ್ಲಿ ಇತ್ತಲ್ವಾ. ಸೊ ನಾವು ಏಪ್ರಿಲ್ ಅಂತ ಅಂದ್ರೆ ನಾವು ಮೇಗ್ ಬಿಡೋಣ ಅನ್ಕೊಂಡ್ವಿ, ಆಮೇಲೆ ಜೂನ್ ಅಂತ ಅಂದ್ರು. ಕಾಂತಾರ ಆದ್ಮೇಲೆ ಬಿಡೋಣ ಅಂತ ಅನ್ಕೊಂಡು, ಬಟ್ ಕಾಂತಾರ ಎಲ್ಲ ಸಿಕ್ಕಾಪಟ್ಟೆ ಹಾವಳಿ ಆಗೋಯ್ತು. ಆಮೇಲೆ ನಮ್ಮ ಸಿನಿಮಾ ಅವ್ರದ್ದು ಬಜೆಟೇ ಬೇರೆ, ಅವ್ರದ್ದು ಕ್ವಾಲಿಟಿನೇ ಬೇರೆ. ಸೊ ನಮ್ದು ಅಫ್ಕೋರ್ಸ್ ಕ್ವಾಲಿಟಿ ಇದೆ, ಬಟ್ ಸಿನಿಮಾ ಒಂಥರ ಹೆಂಗೆ ಅಂದ್ರೆ ಜನಕ್ಕೆ ಈಗ ಅದ್ಭುತವಾದ ಒಂಥರ ಒಳ್ಳೆ ಬೀಗ್ರೂಟ ತಿಂದ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದ್ ಕಡೆನೆ ಪುನಃ ಸಂಜೆಗೆ ಇನ್ನೊಂದು ಬೀಗ್ರೂಟ ತಿನ್ನಕ್ಕಾಗಲ್ಲ. ಒಂದ್ ಬೀಗ್ರೂಟ ತಿಂದ್ಮೇಲೆ 1 ವಾರ ಗ್ಯಾಪ್ ಕೊಡ್ಬೇಕು, ಇನ್ನೊಂದು ಬೀಗ್ರೂಟ ತಿನ್ನಕ್ಕೆ ಕೊಡಬೇಕು. ಹಂಗೆ ಸರ್ ಓಕೆ. ಸೊ ಇಲ್ಲಿ ಈ ಥರ ಕಾಲೇಜ್ ಸೆಟಪ್ ನಾವು ಇಂಟರ್ವ್ಯೂ ಮಾಡ್ತಿರಿಂದ, ಈ ಥರ ಟೇಬಲ್ ಮೇಲೆ ಕೂತಿರೋದ್ರಿಂದ, ಸೊ ನಿಮಗೆ ನಿಮ್ಮ ಕಾಲೇಜ್ದು ಬೆಸ್ಟ್ ಫನ್ನಿ ಮೂಮೆಂಟ್ ಯಾವ್ದು ನೆನಪಾಗ್ತಾ ಇದೆ? ನೀವು ಲಾಸ್ಟ್ ಬೆಂಚ್ ಹಿಂಗೆ ಇರೋದು, ಕೆಳಗಡೆ ಟಾಯ್ಲೆಟ್ ಇರೋದು ಸ್ಕೂಲು, ಗೌರ್ಮೆಂಟ್ ಸ್ಕೂಲು. ಇಲ್ಲಿಂದ ಬ್ಯಾಗ್ ತಗೊಂಡು ಮೇಡಮ್ ಕೆಳಗಡೆ ಹಾಸ್ಟೆಲ್ ಹೋಗ್ಬಿಟ್ಟು ಹಂಗೆ ನೋಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಆಗ್ತಿದೆ, ಕರೆಕ್ಟಾಗಿ ಸಿಗಾಗ್ತದೆ. ಅಲ್ಲಿಂದ ಒಂದು ಬಿಸಿ ರೋಡ್ ಸಾಕಿ ನೋಡ್ತಾ ಇದ್ದೀನಿ. ಈಗ ನೋಡಿದ್ರೆ ಇಲ್ಲಿಂದ ಬ್ಯಾಗ್ ಹಾಕಿ ಇಷ್ಟು ಜನದಲ್ಲಿ ಯಾರು ಲಾಸ್ಟ್ ಬೆಂಚ್, ಯಾರು ಫಸ್ಟ್ ಬೆಂಚ್? ನಾವು ಲಾಸ್ಟ್ ಬೆಂಚ್ ಯಾವಾಗಲೂ
ಲಾಸ್ಟ್ ಬೆಂಚ್ ನೋಡಿದ್ರೆ ಹೇಳ್ಬೋದು ಎಲ್ಲ. ಸರ್ ಯಾರಾದ್ರೂ ಇಷ್ಟು ಜನದಲ್ಲೇ ಲೈಕ್ ಟೀಚರ್ ಪಾಠ ಮಾಡಿದಾಗ ಕೆಲವೊಂದು ಫನ್ನಿ ಟೀಚರ್ ಇರ್ತಾ ಇದ್ರು ಅಂದ್ರೆ ಬುಡ್ಡ ತರ ಏನ್ ನಾವು ಹಿಂದೆ ಒಂದು ಕೂಗ್ ಹಾಕೋದು ಮಿಮಿಕ್ರಿ ಮಾಡೋದು ನಾನು ಗೊತ್ತಾಗ್ತಲ್ಲ. ಮಾಡಿರೋದು ಹೇಳ್ತೀನಿ ಕೇಳಿ. PUCಲಿ ಹಿಂಗೇನೆ PUCಲಿ ಮ್ಯಾಥ್ಸ್ ಟೀಚರು ನಿಂತ್ಕೊಂಡು ಫಸ್ಟ್ ಡೇ ಕ್ಲಾಸು ವಾಟ್ ಈಸ್ ದ ಯೂಸ್ ಆಫ್ ಲಾಗರಿದಮ್ಸ್ ಅಂತ ಅಂದ್ರು. ನಾವು ಏನಕ್ಕೆ ಯೂಸ್ ನೋ ಯೂಸ್ ಅಂತ ಏಯ್ ಎದೇಳು ಬಾಯ್ಲಿ ಮಾಡಿ ಫಸ್ಟ್ ಆಚೆ ಕಡೆ ನಿಲ್ಸಿದ್ರು. ನಿಲ್ಸಾದ್ಮೇಲೆ ಕರ್ಕೊಂಡು ಪ್ರಿನ್ಸಿಪಲ್ ಹತ್ರ ಕರ್ಕೊಂಡವ್ರು ಡೈರೆಕ್ಟ್ ಆಗಿ ಸರ್ ವಾಟ್ ಇಸ್ ದ ಯೂಸ್ ಆಫ್ ಲಾಗರಿದಮ್ಸ್ ಅಂದ್ರೆ ನೋ ಯೂಸ್ ಅಂತಾನೆ ಸರ್, ಇವ್ನು ಬಾರಿ ಇದ್ದಾನೆ ಸರ್ ಅಂತ. ನಾವು ಅವಾಗ ಫಸ್ಟ್ PU ನಾನು ಸರ್ ಏನೋ ಅಂದ್ಬಿಟ್ಟೆ ಸರ್ ಬಿಡಿ ಸರ್ ಅಂತ ಅಂದ್ರೆ ಬೈಲಿ ನನ್ನ ಬಕ್ಕಲ್ ಇಷ್ಟ ಅಗಲ ಬಕ್ಕಲ್ ಹಾಕೋತಿದ್ದೆ D² ಅಂತ ಅಂದ್ಬಿಟ್ಟು ಇಷ್ಟ ಅಗಲ ಇರೋದು ಬಕ್ಕಲ್. ಅವಾಗ ಸುಮ್ಮನೆ ಒಂದು ಬೆಲ್ಟ್ದು ಶೋಕಿ ಅಲ್ವಾ ಅವಾಗ ಹುಡುಗರಲ್ಲಿ. ಹಿಂಗೆ ಎಳ್ಕೊಂಡು ಹೋಗ್ಬಿಟ್ಟು ಇಡೀ ಸ್ಟಾಫ್ ರೂಮಲ್ಲಿ ನೋಡಿ ಇವನು ಹುಷಾರಾಗಿ ಹಿಡ್ಕೊಳ್ಳಿ ಕ್ಲಾಸಲ್ಲಿ, ಇವ್ನು ದೊಡ್ಡ ಭಯೋತ್ಪಾದಕ ಇವನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ರು. ಅವತ್ತಿಂದ ಕ್ಲಾಸಲ್ಲಿ ಜಾಸ್ತಿ ಕ್ವಾಟ್ಲೆ ಮಾಡಕ್ ಹೋಗಿಲ್ಲ, ಬರೀ ಕ್ವಾಟ್ಲೆ ಎಲ್ಲ ಆಚೆ ಕಡೆನೇ ಹಿಡ್ಕೊಂಡಿದ್ದು. ಮ್ಯಾಮ್ ನಿಮ್ದು ನನ್ನ ಟೀಚರ್ಸ್ ಯಾವತ್ತಿಲ್ಲ. ಅಲ್ಲ ಏನ್ ನಿಮ್ ಲೈಫ್ ಮೆಮೊರಿನೇ ಇಲ್ವಾ ಕಾಲೇಜ್ ಲೈಫಲ್ಲಿ? ತುಂಬಾ ಇದೆ, ಯಾವ್ದಿಲ್ಲ ನನಗೆ ಫಸ್ಟ್ PUC ನೀವು ಹುಡುಗರಿಗೆ ಚೀಡಾಯಿಸಿದೆಯಲ್ಲ ಯಾವ್ದಿಲ್ವಾ? ಸೆಕೆಂಡ್ ಇಯರ್ ಅಲ್ಲಿ ನಾನು ಚೂಡಾಯಿಸಿದೆ. ಬಿಕಾಸ್ ನಾನು ಫಸ್ಟ್ ಇಯರ್ ಅಲ್ಲಿ ತುಂಬಾ ರೇಟ್ಸ್ ಆಗ್ಬಿಟ್ಟಿದ್ರು. ನಾನು ತುಂಬಾ ಸ್ಟೈಲ್ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದೆ ಅಂತ ನನಗೆ ಟಾರ್ಗೆಟ್ ಮಾಡ್ಬಿಟ್ಟಿದ್ರು. ಏ ಪಾಲು ಅಂತ ಅವಾಗ ಸಾಂಗ್ ಬರ್ತಿತ್ತಲ್ಲ, ಅದ್ರಲ್ಲಿ ರೇಗಿಸ್ತಾ ಜಾಸ್ತಿ. ಮತ್ತೆ ಫಸ್ಟ್ ಡೇ BTL ಕಾಲೇಜು. ಆಮೇಲೆ ಅಲ್ಲಿ ಫಸ್ಟ್ ಡೇ ನನಗೆ ಬಂದಾಗ ಲೈಕ್ ರ್ಯಾಗಿಂಗ್ ಮಾಡಿ ನನಗೆ 50 ಮೆಂಬರ್ಸ್ ಇಂದ ವಾಚ್ ತಗೋಬರಕ್ಕೆ ಹೇಳಿದ್ರು. ಸೊ ನಾನು ಕಾಲೇಜ್ ಫಸ್ಟ್ ಟೈಮ್ ಅಲ್ವಾ ಸ್ಕೂಲಿಂದ ಹೋಗಿದ್ದೆ, ತಲೆ ಎತ್ತಿ ನೋಡೋಕ್ಕಾಗಲ್ಲ. ಡ್ರೆಸ್ ಮಾತ್ರ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್. ಬಟ್ ಅಲ್ಲಿ ನನಗೆ ಒಬ್ಬೊಬ್ಬರ ಹತ್ರ ಹೋಗಿ ವಾಚ್ ಕಲೆಕ್ಟ್ ಮಾಡಿಬಿಟ್ಟು ಕೊಡಬೇಕಾಗಿತ್ತು. ತುಂಬ ರ್ಯಾಗಿಂಗ್ ಮಾಡಿದ್ರು. ಅದು ರಿವೆಂಜ್ ನಾನು ಸೆಕೆಂಡ್ ಇಯರಲ್ಲೂ ತೊಗೊಂಡೆ. ಇಟ್ ವಾಸ್ ಟೂ ಮನಿ ಮೆಮೊರೀಸ್ ಇದೆ ಸರ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಇನ್ನೇನು ರಿಲೀಸಿಗೆ ರೆಡಿ ಇದೆ ಜುಲೈಗೆ. ಲೈಕ್ ಒಂದೊಂದು ಎಲಿಮೆಂಟು ಸಿನಿಮಾನ ಥಿಯೇಟ್ರಿಗೆ ಬಂದು ಆಡಿಯನ್ಸ್ ನೋಡಬೇಕು ಅಂತಂದರೆ ಒಂದೊಂದು ಎಲಿಮೆಂಟ್ ಕೊನೆಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಂಟರ್ಟೈನ್ಮೆಂಟ್. ಒಬ್ಬೊಬ್ಬರು ನಮ್ಮ ಲೈಫ್ಗೂ ರಿಲೇಟೆಡ್ ಆಗಿದೆ. ಓಕೆ ಸರ್, ನೀವು ಹೇಳಿದ್ರೆ ಎಂಟರ್ಟೈನ್ಮೆಂಟ್ಗೆ ಯಾವ ರೀತಿನೂ ಕಮ್ಮಿ ಇಲ್ಲ. ಮ್ಯಾಕ್ಸ್ ಎಂಟರ್ಟೈನ್ಮೆಂಟ್. ನೀವು ಮ್ಯಾಕ್ಸ್ ನೋಡಿ ಲೈಟ್ ಆನ್ ಆಗಿ ಸೂಪರ್ ಅಲ್ಲ? ನಿಜ ಅಂತೆ. ಮ್ಯಾಕ್ಸ್ ಎಂಟರ್ಟೈನ್ಮೆಂಟ್. ನೀವು ಒಂದು ಸಿನಿಮಾಲಿ ಈ ರೇಂಜಿಗೆ ಮಜಾ ಕೊಡ್ಬೋದು, ಮಜಾ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ನಮ್ಮ ಸಿನಿಮಾ 100%. ಸೊ ಅದನ್ನು ಹೇಳ್ತೀನಿ. ಹಾರರು ಇದೆ, ಅದು ಮಜವಾಗಿ ಬಂದಿದೆ. ಸಸ್ಪೆನ್ಸ್ ಅಂದರೆ ಈಗ ಎಲ್ಲ ಥರ ಆಡಿಯನ್ಸ್ಗೂ ಕನೆಕ್ಟ್ ಆಗೋ ಥರ ನಮ್ಮ ಸಿನಿಮಾ. ಬರೀ ಮಜಾ ಅಂತಲ್ಲ, ಸಸ್ಪೆನ್ಸ್ ಇದೆ. ಹಾರರ್ ಇಷ್ಟಪಡೋರೇ ಸಪ್ರೇಟ್ ಇದ್ದಾರೆ. ಸೊ ಎಲ್ಲರಿಗೂ ಒಂದು ಅಮಾಲ್ಗಮೇಷನ್ ಆಗಿ ಒಂದು ಒಳ್ಳೆ ಅದ್ಭುತವಾಗಿ ಫ್ರೆಂಡ್ಸ್ಗಳು, ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಮಜಾ ಮಾಡೋ ಅಂತ ಸಿನಿಮಾ. ಎಲ್ಲ ಪ್ರಾಪರ್ ಮಿಕ್ಸ್ಚರ್ ಇದೆ. ಡಿಫರೆಂಟ್ ಥೀಮ್ ಇದೆ ಈ ಮೂವಿ. ನಮ್ಮ ಸಿನಿಮಾಗೆ ಬಂದರೆ ಒಂಥರ ಡಿಫರೆಂಟ್ 2 hours ಅಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ಬಿಟ್ಟು ಮಜಾ ಮಾಡ್ಕೊ ಬಂದಂಗೆ ಇರುತ್ತೆ. ಅದಂತೂ 100%. ಸರ್, ನೀವು ಹೇಳಿದ್ರೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಸಿನಿಮಾ ಅಷ್ಟು ಅದ್ಭುತವಾಗಿ ಮಾಡಿದ್ದೀವಿ, ಅದ್ಭುತವಾಗಿ ಬಂದಿದೆ. ಹಂಗೆ ನೀವು ಬನ್ನಿ, ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬನ್ನಿ. ನಾವು ಅದೇ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅದೇ ಎಂಟರ್ಟೈನ್ಮೆಂಟ್. ಸರ್, ಇದು ಹರೀಶ್ ಅವ್ರದ್ದು ಡೆಬ್ಯೂ ಮೂವಿನಾ? ಡೈರೆಕ್ಷನ್ ಅಲ್ಲಿ ಡೈರೆಕ್ಷನ್. ಆಕ್ಚುಲಿ ಅವರು 20 ವರ್ಷದ ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ ಸರ್. ಸರ್ ಇನ್ನೊಂದು ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ. ಸೊ ಇನ್ನೊಂದು ಹಿಂಟ್ ಹೇಳ, ಡೈರೆಕ್ಷನ್ ಡೆಬ್ಯೂ ಸಸ್ಪೆನ್ಸ್ ಥ್ರಿಲ್ಲರ್ ಫಸ್ಟ್ ಯಾರು ಮಾಡಿದಾರೋ ಅವ್ರದ್ದೆಲ್ಲದು ಹೊಸ ಟೀಮು. ಆಮೇಲೆ ಹೊಸ ನ್ಯೂ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂಥ ಮೂವಿಗಳು. ಅಪರಿಚಿತದಿಂದ ಹಿಡಿದು ಅಪರಿಚಿತ, ಉಶು, ರಂಗೀತರಂಗ, ಸೊ ಯಾವುದೇ ರಕ್ಕಸ, ಈಗಿನ ರಕ್ಕಸ ಯಾವುದೇ ತಗೊಳ್ಳಿ, ಎಲ್ಲ ಫಸ್ಟ್ ಡೆಬ್ಯೂ. ರಕ್ಕಸಪುರದಲ್ಲಿ ಇರ್ಬೋದು, ಅವರು ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್. ಸೊ ಅದೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಜಾನರ್ ಫಿಕ್ಸ್ ಆಗಿರೋದು, ಆ ರೆಕಾರ್ಡ್ ಫಿಕ್ಸ್ ಆಗಿರೋದು. ಹೌದು. ಬಾಯರ್ಗೆಯಿಂದ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ನಾವೆಲ್ಲ ಸ್ಟಾರ್ಗಳಾಗ್ಬಿಡ್ಲಿ. 100 days ಹೋಗುತ್ತೆ, ಅದು ಗ್ಯಾರಂಟಿ ಇದೆ.